ಇದು ಡಯಾಬಿಟಿಸ್ ಮತ್ತು ಈ ಗೈನಿಕ್ ಆರ್ಗನ್ಸ್ಗೆ ಏನು ರಿಲೇಷನ್ಶಿಪ್? ಇಟ್ಸ್ ಮೋರ್ ಇಂಪಾರ್ಟೆಂಟ್ ರಿಲೇಷನ್ಶಿಪ್. ಸೊ ನಾರ್ಮಲಿ ಮೊದಲ ಕಾಲದಲ್ಲಿ ಯಾರಿಗೆ ಹುಡುಗಿನ ಕೊಡೋರು ಗೊತ್ತಾ? ಯಾರು ಚೆನ್ನಾಗಿ ತಿಂತಾನೆ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾನೆ ಅವ್ರಿಗೆ ಹುಡುಗಿನ ಕೊಡೋರು. ಯಾಕೆ ಅಂತಂದರೆ ದ ಲಾಜಿಕ್ ಈಸ್ ಸಿಂಪಲ್. ನಿಮ್ಮ ಕಿಡ್ನಿ, ಯುರಿನರಿ ಬ್ಲ್ಯಾಡರ್, ಓವರೀಸ್, ಯುಟರಸ್, ಟೆಸ್ಟಿಕಲ್ಸ್, ಈ ಎಂಟೈರ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ, ಆ ರೀಪ್ರೊಡಕ್ಟಿವ್ ಸಿಸ್ಟಮ್ ವರ್ಕ್ ಆಗೋದು ಕಿಡ್ನಿ ಎಸೆನ್ಸಿಂದ, ಸೆಕ್ಸ್ವಲ್ ವೈಟಲ್ ಫ್ಲೂಯಿಡಿಂದ, ಶುಕ್ರಧಾತುವಿಂದ ವರ್ಕ್ ಆಗೋದು. ಆ ಶುಕ್ರಧಾತು ಎಲ್ಲಿಂದ ಬಂತು? ಶುಕ್ರ ಎಲ್ಲಿಂದ ರಿಲೀಸ್ ಆಯಿತು? ಬೋನ್ ಮ್ಯಾರೋಯಿಂದ. ಬೋನ್ ಎಲ್ಲಿಂದ ಬಂತು? ಫ್ಯಾಟಿಂದ. ಫ್ಯಾಟ್ ಎಲ್ಲಿಂದ ಬಂತು? ಮಜಲಿಂದ. ಇದನ್ನು ಸಪ್ತಧಾತುಗಳು ಅಂತ ಕರಿತೀವಿ. ನೀವು ತಿಂದಿರೋ ಊಟ ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜೆ ಆಗಿಬಿಟ್ಟು ಶುಕ್ರ ಆಗಿರುತ್ತೆ. ಸೊ ಹಾಗಾಗಿ ಈ 7 ಧಾತುಗಳು ಪ್ರಬಲವಾಗಿ ನಿನ್ನಲ್ಲಿ ಡೆವಲಪ್ ಆಗಬೇಕು ಅಂದರೆ ನಿನ್ನ ಡೈಜೆಷನ್ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಇರಬೇಕು. ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಡೈಜೆಸ್ಟ್ ಆಗಬೇಕು. ದಟ್ ಹ್ಯಾಸ್ ಟು ಕನ್ವರ್ಟೆಡ್ ಇಂಟು ಬೋನ್ ಮ್ಯಾರೋ ಅಂಡ್ ಶುಕ್ರದ. ಸೊ ಹಾಗಾಗಿ ನೆಕ್ಸ್ಟ್ ಜನರೇಷನ್ ಮೊಮ್ಮಕ್ಕಳನ್ನು ಹೆಲ್ತಿಯಾಗಿರ್ತಾರೆ. ಬಟ್ ಇವಾಗ ಸಂಪ್ರದಾಯ ಚೇಂಜ್ ಆಗಿದೆ. ಯಾರು ಜಾಸ್ತಿ ಅರ್ನ್ ಮಾಡ್ತಾರೆ, ಯಾರ ಹತ್ರ ಜಾಸ್ತಿ ಆಸ್ತಿ ಇದೆ ಅವ್ರಿಗೆ ಹುಡುಗಿನ ಕೊಡ್ತಾಯಿದ್ದಾರೆ. ಮೊಮ್ಮಕ್ಳು ಹೆಂಗಾಗ್ತಾವೋ, ಮಕ್ಕಳಾಗ್ತಾವೋ ಇಲ್ಲೋ, ಮಗಳನ್ನ ಸಾಕ್ತಾನೆ ಇಲ್ಲ, ಅದು ಯಾರೂ ನೋಡ್ತಾ ಇಲ್ಲ. ಬಟ್ ನಮ್ಮ ಹಿರಿಯರು ತುಂಬ ಬುದ್ಧಿವಂತರು, ಅವರೇನು ದಡ್ರಲ್ಲ. ಸೊ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂತಂದರೆ ನಿಮ್ಮ ಡೈಜೆಷನ್ ಚೆನ್ನಾಗಿರಬೇಕು. ಆ್ಯಂಡ್ ಮೋಸ್ಟ್ ಆಫ್ ದಿ ಗೈನಿಕ್ ಇಶ್ಯೂಸ್ ಇಟ್ಸ್ ನಾಟ್ ಓನ್ಲಿ ರಿಲೇಟೆಡ್ ಟು ದಿ ಜೆಂಟ್ಸ್, ಈವನ್ ಲೇಡೀಸ್. ಸೊ ಲೇಡೀಸ್ ಇವಾಗ ನಾವು ಮದುವೆ ಮಾಡ್ಕೊಂಬರ್ತೀವಿ ಅಂದರೆ ನಮ್ಮ ಸಂತತಿನ ಮುಂದುವರ್ಸೋದಕ್ಕೆ. ಸಂತತಿ ಮುಂದುವರಿಸ್ಬೇಕು ಅಂದರೆ ಆ ಹುಡುಗಿನಲ್ಲಿ ಸ್ಟ್ರಾಂಗ್ ಓವ್ಯುಲೇಷನ್ ಇರಬೇಕು. ಅಂದರೆ ಅಂಡಾಶಯ ತುಂಬ ಕ್ವಾಲಿಟಿ ಆಗಿರಬೇಕು, ಆ ಎಗ್ ಕ್ವಾಲಿಟಿ ಚೆನ್ನಾಗಿರಬೇಕು. ಆ್ಯಂಡ್ ನಾರ್ಮಲಿ ಒಂದು ಮದುವೆ ಮಾಡ್ಕೊಂಬಂದರೆ ಮೊದಲು ಒಂದು 4-5 ಮಕ್ಕಳು ನಡೆಯೋರು. ಸೊ ಸಂತತಿ ಬೆಳೆಯೋದು. ಇವಾಗ ಒಂದು ಕಷ್ಟ ಆಗಿದೆ, ಎರಡನೇದು ಇನ್ನು ದೂರದ ಮಾತು. ಅದು ಯಾಕೆ ಆಗ್ತಾಯಿದೆ ಅಂದ್ರೆಗಿನಾಗಿ ಅಗೇನ್ ಸೇಮ್ ಡೈಜೆಷನ್ ವೀಕ್ನೆಸ್ ಇನ್ ದ ಲೇಡೀಸ್, ದಟ್ ಈಸ್ ರಾ ಮೆಟೀರಿಯಲ್ ಕೊಡ್ತಾ ಇಲ್ಲ ನಿಮ್ಮ ಓವರೀಸಿಗೆ. ಅಂಡಾಶಯಕ್ಕೆ ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ ಎಗ್ ಪ್ರೊಡ್ಯೂಸ್ ಮಾಡೋದಕ್ಕೆ. ಹಾಗಾಗಿ ಇವತ್ತು ತುಂಬ ಜನ ಹೆಣ್ಮಕ್ಳು PCOD ಪ್ರಾಬ್ಲಮಿಂದ ಸಫರ್ ಆಗ್ತಿದ್ದಾರೆ. ಲೀವ್ ಅಬೌಟ್ ಡಯಾಬಿಟಿಸ್ ಇಸ್ ಲೇಟರ್ ಸ್ಟೇಜ್. ಸೊ ಅರ್ಲಿ ಸ್ಟೇಜಸ್ಸಲ್ಲಿ ನಿಮಗೆ PCOD, PCOS, ಇರ್ರೆಗ್ಯುಲರ್ ಮೆನ್ಸಸ್ಸು, ಕಂಟಿನ್ಯೂಸ್ ಮೆನ್ಸಸ್ ಬ್ಲೀಡಿಂಗು, ಮೆನೋಪಾಸ್ ಇಶ್ಯೂಸು, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇದೆಲ್ಲದಕ್ಕೆ ಮೂಲ ಕಾರಣ ವೀಕ್ನೆಸ್ ಆಫ್ ಯುವರ್ ಡೈಜೆಷನ್. ಸೊ ಇಲ್ಲಿ ನೀವು ಒನ್ಸ್ ಡೈಜೆಷನ್ನ ಸ್ಟ್ರೆಂಥನ್ ಮಾಡೋದು ಹೇಗೆ ಅಂತ ಕಲ್ತ್ಬಿಟ್ರೆ ಡಯಾಬಿಟೀಸು ನಾರ್ಮಲ್ ಆಗುತ್ತೆ, ಗೈನಿಕ್ ಸಿಸ್ಟಮು ಸ್ಟ್ರಾಂಗ್ ಆಗುತ್ತೆ. ಸೊ ದಟ್ ಈವನ್ ಡಯಾಬಿಟೀಸ್ ಇರೋರು ಮಕ್ಕಳು ಮಾಡ್ಕೋಬೋದು, ಹೆಲ್ತಿ ಕಿಡ್ಗೆ ನೀವು ಜನ್ಮ ಕೊಡ್ಬೋದು. ಬಟ್ ಅದಾಗಬೇಕಂದ್ರೆ ಬಿಫೋರ್ 6 months ಆಫ್ ಯುವರ್ ಪ್ರೆಗ್ನೆನ್ಸಿ. ನೀವೊಂದು ಆಗಸ್ಟಲ್ಲಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾರಂದರೆ ಈ ಜನವರಿ ಮಾರ್ಚಿಂದನೇ ನೀವು ಸ್ಟಾರ್ಟ್ ಮಾಡಬೇಕು. ನಾವು ಹೇಳೋ ಟ್ರೀಟ್ಮೆಂಟ್ ವೆರಿ ಸಿಂಪಲ್ ಟೆಕ್ನಿಕ್. ಸ್ವಲ್ಪ ಫುಡ್ ಚೇಂಜಸ್ ಬಗ್ಗೆ ಹೇಳ್ತೀವಿ, ಲೈಫ್ ಸ್ಟೈಲ್ ಕರೆಕ್ಷನ್ಸ್ ಹೇಳ್ತೀವಿ, ಅದ್ರ ಜೊತೆಗೆ ಕೆಲವೊಂದು ಅಕ್ಯುಪ್ರೆಷರ್ ಆ್ಯಂಡ್ ಕಲರ್ ಥೆರಪಿ ಪಾಯಿಂಟ್ಸ್ ಹೇಳ್ತೀವಿ. ಇದನ್ನು ನೀವು ಶಿಸ್ತುಬದ್ಧವಾಗಿ ಮಾಡ್ತಾ ಹೋದರೆ ವಿದಿನ್ 6 monthsಲ್ಲಿ ಜೆಂಟ್ಸಿಗೆ ನಾವು ನಮ್ಮ ಅನುಭವದ ಪ್ರಕಾರ 10ರಲ್ಲಿ 9 ಜನಕ್ಕೆ ಸ್ಪರ್ಮ್ ಮೊಟಾಲಿಟಿ ಇಂಪ್ರೂವ್ ಆಗುತ್ತೆ, ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಜಿನೋಸ್ಪರ್ಮ್ ಇದ್ರೂ ರಿವರ್ಸ್ ಆಗುತ್ತೆ. ಆ್ಯಂಡ್ ಈವನ್ ತುಂಬ ಜನಕ್ಕೆ ಒಂದು 5 million 10 million ಇರುತ್ತೆ ಕೌಂಟು. ಅವರು ಮೋರ್ ದೆನ್ 100 million ಹೋಗ್ತಾರೆ ವಿತಿನ್ 2-3 monthsಲ್ಲಿ. ಅದೆಲ್ಲ ಹೇಗಾಗುತ್ತೆ ಅಂತಂದರೆ ಇಟ್ಸ್ ನಾಟ್ ಮ್ಯಾಜಿಕ್ ಅಲ್ಲ, ಇಟ್ಸ್ ಎ ಸಿಸ್ಟಮೆಟಿಕ್ ಅಪ್ರೋಚ್ ನಿಮ್ಮ ದೇಹನ ಸ್ಟ್ರೆಂಥನ್ ಮಾಡೋದಕ್ಕೆ. ನೋಡಿ, ಯಾರೇ ನೀವು ಒಂದು ಸ್ಪೆಷಲಿಸ್ಟನ್ನ ಅಪ್ರೋಚ್ ಮಾಡಿದರೆ ನಿಮಗೆ ಒಂದು ಸ್ಪರ್ಮ್ ಮೊಟಾಲಿಟಿ ಕಡಿಮೆ ಇದೆ, ಸ್ಪರ್ಮ್ ಕೌಂಟ್ ಕಡಿಮೆ ಇದೆ, ಇಲ್ಲ PCOD ಇದೆ ಅಂದರೆ ಅವ್ರು ಡೈರೆಕ್ಟಾಗಿ ಗೈನಿಕ್ ಸಿಸ್ಟಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಂದು ಹಾರ್ಮೋನ್ ಸಪ್ಲಿಮೆಂಟ್ ಇರ್ಬೋದು, ಒಂದು ಮೆಡಿಸಿನ್ ಇರ್ಬೋದು, ಡೈರೆಕ್ಟಾಗಿ ಇಟ್ ಇಸ್ ಅಫೆಕ್ಟಿಂಗ್ ಗೈನಿಕ್ ಸಿಸ್ಟಮ್. ಅದು ಲಾಂಗ್ ಲಾಸ್ಟಿಂಗಾಗಿ ಆಗಲ್ಲ. ನೀವು ಪರ್ಮನೆಂಟ್ ಸೊಲ್ಯೂಷನ್ ತೊಗೋಬೇಕು. ಈವನ್ ನಿಮಗೆ ಪ್ರಿಮೆಚೂರ್ ಎಜಾಕ್ಯುಲೇಷನ್ ಇರ್ಬೋದು, ಇಲ್ಲ ಅಂತಂದರೆ ಒಂದು ಎರೆಕ್ಷನ್ ಡಿಸ್ಫಂಕ್ಷನ್ ಇರ್ಬೋದು. ಪ್ರಾಬ್ಲಮ್ ಇರೋದು ಕೆಳಗಡೆ ಹೊಟ್ಟೆಯಲ್ಲಿ, ಬಟ್ ರೂಟ್ ಕಾಸ್ ಇರೋದು ಹೊಕ್ಕಳ ಮೇಲ್ಗಡೆ. ಯುವರ್ ಸ್ಟಮಕ್ ಈಸ್ ವೀಕ್. ಸೊ ಈ ಡಯಾಬಿಟಿಸ್ ಕೋರ್ಸಲ್ಲಿ ವಿ ವಿಲ್ ಟೀಚ್ ಯು ಹೌ ಟು ಸ್ಟ್ರೆಂಥನ್ ಯುವರ್ ಗೈನಿಕ್ ಸಿಸ್ಟಮ್ ಸೊ ದಟ್ ಯು ಕ್ಯಾನ್ ನೆಕ್ಸ್ಟು ಹೆಲ್ತಿ ಜನರೇಷನ್ ಹೇಗೆ ಪ್ರೊಡ್ಯೂಸ್ ಮಾಡೋದು ಅಂತ ನಾವು ಹೇಳ್ತೀವಿ. ಸರ್, ಇದು ಇನ್ಫರ್ಟಿಲಿಟಿಗೂ ಕೂಡ ರಿಲೇಟ್ ಆಗುತ್ತಾ? ಇನ್ಫರ್ಟಿಲಿಟಿ, ಸೆಕ್ಸುವಲ್ ಡಿಸಾರ್ಡರ್ಸ್, ಆ್ಯಂಡ್ ತುಂಬ ಜನ ಡಯಾಬಿಟಿಸ್ ಪೇಷಂಟ್ಸಿಗೆ
ಗೈನಿಕ್ ಏರಿಯಾದಲ್ಲಿ ಇನ್ಫೆಕ್ಷನ್ಸ್ ಆಗ್ತಿರುತ್ತೆ. ಪಿನೈಲ್ ಇನ್ಫೆಕ್ಷನ್ ಆಗಿರ್ಬೋದು, ವೆಜಿನಲ್ ಇನ್ಫೆಕ್ಷನ್, ವೈಟ್ ಡಿಸ್ಚಾರ್ಜ್ ಆಗಿರ್ಬೋದು. ಆ್ಯಂಡ್ ಎಸ್ಪೆಷಲಿ ತುಂಬ ಲೇಡೀಸ್ ನಮ್ಮ ಕ್ಲಿನಿಕಲ್ಲಿ ಅಬ್ಸರ್ವ್ ಮಾಡ್ದಂಗೆ ವೆಜಿನಲಲ್ಲಿ ಸ್ಮಾಲ್ ಸಿಸ್ಟ್ ಆಗ್ತಿರುತ್ತೆ ಆ್ಯಂಡ್ ಇಚ್ಚಿಂಗ್ ಆಗ್ತಿರುತ್ತೆ. ಅದರಿಂದ ಆಚೆ ಬರೋಕ್ಕೆ ಆಗ್ತಿರಲ್ಲ ಅವರು. ಸೊ ಈ ವರ್ಕ್ಶಾಪಲ್ಲಿ ಈವನ್ ಇಟ್ ಇಸ್ ಅ ಡಯಾಬಿಟಿಸ್ ವರ್ಕ್ಶಾಪು, ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸೈಡ್ ಎಫೆಕ್ಟ್. ಸೊ ಡಯಾಬಿಟೀಸಿಂದ ಏನು 10 ಬೇರೆ ಬೇರೆ ಥರ ಕಾಯಿಲೆಗಳೇ ಬರುತ್ತೋ ಅದೆಲ್ಲದನ್ನು ಈ ವರ್ಕ್ಶಾಪಲ್ಲಿ ನಾವು ಕವರ್ ಮಾಡ್ತೀವಿ.